ಪ್ರೈಸ್ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ದೇವರ ಮಕ್ಕಳೇ, ಇವತ್ತು ಇವರ ಒಂದು ಹುಟ್ಟಿದ ದಿನವನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯುಳ್ಳವರಾಗಿ ನಿಮ್ಮನ್ನು ಈ ಮುಂಜಾನೆ ಮುತ್ತಿಗಾಗಿ ಸ್ವಾಗತ ಮಾಡ್ತೇವೆ. ದೇವರ ವಾಕ್ಯ ಬರ್ತದೆ 136ನೇ ಕೀರ್ತನೆ 1ನೇ ವಾಕ್ಯ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ದಯೆಯು ಸದಾಕಾಲ ಇರುವುದು. ಹಾಗಾದರೆ ದೇವರು ಒಳ್ಳೆಯವನಾಗಿ, ಆತನ ದಯೆಯು, ಆತನ ಕರುಣೆ, ಆತನ ಪ್ರೀತಿ ಸದಾಕಾಲ ನಮ್ಮ ಮೇಲೆ ಇರುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಆತನ ಮಕ್ಕಳಾಗಿರುವ ನಾವು ಇಷ್ಟು ವರ್ಷಗಳು ಕಳೆಯುವುದಕ್ಕೂ ಒಂದು ಹೊಸ ವರ್ಷವನ್ನು ಕಾಣುವುದಕ್ಕೂ ದೇವರು ಕೃಪೆ ಮಾಡಿರುವುದಕ್ಕಾಗಿ ನಾವು ಕೃತಜ್ಞತಾ ಸ್ತುತಿಯನ್ನು ದೇವರಿಗೆ ಸಲ್ಲಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತದೆ. ಹಾಗಾದರೆ 1-2 ಕಾರ್ಯಗಳಲ್ಲ, 1-2 ದಿನಗಳಲ್ಲ, ಇಷ್ಟು ವರ್ಷಗಳು ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ, ಇಷ್ಟು ವರ್ಷದ ಒಂದೊಂದು ವರ್ಷದಲ್ಲಿ 365 ದಿನಗಳನ್ನು ನೀವು ಲೆಕ್ಕ ಮಾಡುವುದಾದರೆ ಒಂದು ದಿನಕ್ಕೆ 24 ಗಂಟೆಗಳು. ಆ 24 ಗಂಟೆಗಳಿಗೆ ನಿಮಿಷಗಳನ್ನ ತೆಗೆದುಕೊಳ್ಳುವುದಾದರೆ 1440 ನಿಮಿಷಗಳು. ಎಷ್ಟೊಂದು ಅದ್ಭುತವಾಗಿ ದೇವರು ನಿಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ, ನಿಮ್ಮ ಅಗತ್ಯತೆಗಳನ್ನ ಪೂರೈಸಿದ್ದಾರೆ, ನಮ್ಮ ಕೊರತೆಗಳನ್ನ ನೀಗಿಸಿದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಇಂಥ ಒಳ್ಳೆ ದೇವರಿಗೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಅಥವಾ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸಲ್ಲಿಸಿದ್ರು ಅದು ಕಮ್ಮಿ. ಹಾಗಾಗಿ ನಾವೊಬ್ಬೊಬ್ಬರು ಕೂಡ ದೇವರಿಗೆ ಕೃತಜ್ಞತಾ ಭಾವವುಳ್ಳವರಾಗಿ ಆತನಿಗೆ ಒಂದೊಂದು ದಿನವೂ ಕೂಡ ದೇವರೇ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ ಎಂಬುದಾಗಿ ಆತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಇನ್ನೂ ಹೆಚ್ಚಾಗಿ ಆ ಉಪಕಾರಗಳನ್ನ ನೆನೆಸುವ ಒಬ್ಬೊಬ್ಬರಿಗೂ ಕೂಡ ಇನ್ನೂ ಮೇಲಾದ ಆಶೀರ್ವಾದಗಳಿಂದ ನಿಮ್ಮನ್ನು ತುಂಬಿಸುವ ದೇವರಾಗಿದ್ದಾರೆ. ದೇವರ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.